ಈ ಬಟ್ಟೆ ಯಾರ್ದು? ಅದು ನಮ್ಮದು, ನಮ್ಮ ಅಣ್ಣ ಕೊಡಿಸಿದ್ದು. ನಿನಗಿದನ್ನು ಯಾರು ಕೊಟ್ಟರು? ಯಶೋದಮ್ಮ ಅವರು. ಕಲ್ಯಾಣಿ, ಸಮಾಧಾನ ಮಾಡ್ಕೊ. ಯಶು, ನೀನು ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ, ಆದರೆ ಇಲ್ಲೊಂದು ತಪ್ಪು ನಡೆದಿದೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಬ್ಬರ ಮನಸ್ಸನ್ನು ನೋಯಿಸೋ ಅಧಿಕಾರ ಇನ್ನೊಬ್ಬರಿಗಿರೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ನೀನು ಈ ತಪ್ಪನ್ನು ಗೊತ್ತಿದ್ದು ಖಂಡಿತ ಮಾಡಿರಲ್ಲ. ಇಲ್ಲಿ ಯಾರ್ದೋ ಒಂದು ಕೋತಿ ಚೇಷ್ಟೆ ಇದ್ದೇ ಇರುತ್ತೆ. ಅಲ್ಲ ಅಣ್ಣ, ಒಂದು ಬಟ್ಟೆಗೆ ಇಷ್ಟೆಲ್ಲ. ಅದು ಬರೀ ಬಟ್ಟೆ ಆಗಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ಯಶು. ಅಲ್ಲೊಂದು ಭಾವನಾತ್ಮಕ ಸಂಬಂಧ ಇದೆ, ಅದೇ ಸಮಸ್ಯೆ ಆಗಿರೋದು. ಅವ್ರ ಅಣ್ಣ ಪ್ರೀತಿಯಿಂದ ಕೊಡಿಸಿರುವಂಥ ಅಮೂಲ್ಯವಾದ ವಸ್ತು ಅದು. ಆ ಬಟ್ಟೆಯಲ್ಲಿ ಆ ಮಗು ಅವ್ರ ಅಣ್ಣನ ದಿನನಿತ್ಯ ಕಾಣ್ತಾ ಇದ್ದಾಳೆ. ನೀನೇ ನೋಡು, ಈ ಮನೆಯಲ್ಲಿರೋ ಪ್ರತಿ ವಸ್ತುವಲ್ಲೂ ನಾನು ನನ್ನ ಶಾಂತಿನ ನೋಡಲ್ವೇ? ಅದ್ರ ಜೊತೆಲಿ ನಾನು ಭಾವನಾತ್ಮಕ ಸಂಬಂಧ ಇಟ್ಕೊಂಡು ಅನುಭವಿಸ್ತಾ ಇಲ್ವೇ? ಅದೇ ಥರ ಅವಳಿಗೂ ಆ ಭಾವನೆ ಇರುತ್ತಲ್ಲ. ಆ ಭಾವನೆ ಮೇಲೆ ಬರೆ ಎಳೆಯೋದು ಯಾವ ನ್ಯಾಯ ಯಶು? ಇಲ್ಲೊಂದು ತಪ್ಪು ನಡೆದೇ ಇದೆ. ಅವಳು ದುಃಖ ಪಡ್ತಾ ಇದ್ದಾಳೆ, ಅವಳ ಹತ್ರ ಕ್ಷಮೆ ಕೇಳು. ಅಣ್ಣ, ಯಶೋದ, ನನ್ನ ಮಾತು ನನ್ನ ಕಿವಿಗೆ ಬಿತ್ತಾ ಇಲ್ವಾ? ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀನಿ ನಾನು. ಆ ಬಟ್ಟೆನ ಹಾಗೆ ವಾಶ್ ಮಾಡಿ ಶುದ್ಧವಾಗಿ ಅವಳಿಗೆ ತಲುಪಿಸು. ಲೇ ಬೆಳ್ಳುಳ್ಳಿ ಪಟಾಸ್, ಮದುವೆ ಮನೇಲಿ ಏನು ಮಾಡಿದೆ ಅಂತ ನೆನಪಿದೆ ನಿನಗೆ? ನನ್ನ ಪ್ಯಾಂಟ್ ಹರಿತು ಅಂತ ಕಾಮಿಡಿ ಮಾಡಿದೆ ಅಲ್ಲ? ಜೋಕ್ ಹೇಗೆ ಮಾಡಬೇಕು ಅಂತ ಇವತ್ತು ನಾನು ನಿನಗೆ ತೋರಿಸ್ತೀನಿ. ಎಲ್ಲಿ ಹೋದರೂ ಈ ದುಪ್ಪಟ್ಟನ ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತೀಯಲ್ಲ? ಟಿ ವಿ ನೋಡುವಾಗಲೂ ಇದೇ ಬೇಕು, ಊಟ ಮಾಡುವಾಗಲೂ ಇದೇ ಬೇಕು. ನನಗೆ ಅನ್ಸತ್ತೆ ನೀನು ಮಲ್ಗೋವಾಗಲೂ ಇದನ್ನೇ ಹೊತ್ಕೊಂಡು ಮಲ್ಕೋತೀನೋ ಅಂತ. ಇವತ್ತು ಇಡೀ ದಿನ ನೀನು ಈ ದುಪ್ಪಟ್ಟನ ಹುಡುಕ್ತಾನೆ ಇರಬೇಕು. ಪ್ರತಿ ರೂಮು, ಪ್ರತಿ ಮೂಲೆ, ಇಡೀ ಮನೆ ಜಾಲಾಡಬೇಕು. ಹಾಗೆ ಮಾಡ್ತೀನಿ. ಇದೆ ಈ ಭರತ್ ನಿನಗೆ ಕೊಡ್ತಾ ಇರೋ ಪನಿಷ್ಮೆಂಟ್. ಅಮ್ಮ, ಒರ್ಸೋಕ್ಕೊಂದು ಬಟ್ಟೆ ಬೇಕಿತ್ತು. ಯಾವುದಾದ್ರೂ ಹಳೆ ಬಟ್ಟೆ ಇದ್ರೆ ಕೊಡ್ತೀರಾ? ಅದನ್ನು ನನ್ನ ಕೇಳಿದ್ರೆ ನಾನೇನು ತಲೆ ಮೇಲೆ ಇಟ್ಕೊಂಡಿರ್ತೀನ? ಕಮಲಮ್ಮ ಇದ್ದಾರೆ, ಹೋಗಿ ಕೇಳಮ್ಮ, ಕೊಡ್ತಾರೆ. ಹೋಗಿ. ಅತ್ತೆ, ಬಟ್ಟೆ ಒರೆಸೋಕೆ ಹಳೆ ಬಟ್ಟೆ. ಓ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ತಗೊಂಡೋಗು. ಪ್ಯಾಂಟ್ ಲೆಕ್ಕ ಈಗ ಸಿಗ್ತಾಯಿತ್ತು. ನೀನು ಯಾಕೋ ಇಲ್ಲೇ ನಿಂತಿದ್ಯಾ? ಕೊಟ್ಟಾಯ್ತಲ್ಲ, ಹೋಗು. ಏನಾದ್ರು ಬೇಕಿತ್ತಾ? ಇಲ್ಲತ್ತೆ, ಏನಿಲ್ಲ. ಹಾಂ, ಹೋಗು.